ಇದು ಇದು ಅಲ್ಟಿಮೇಟ್ ರೀ. ಬಸವ ಫಿಲಾಸಫಿ ಈಸ್ ಅಲ್ಟಿಮೇಟ್. ನಾವು ಸಮಾಜಕ್ಕೆ ಬದ್ಧರಾಗಿರಬೇಕು, ಜ್ಞಾನಕ್ಕೆ ಬದ್ಧರಾಗಿರಬೇಕು, ತತ್ವಕ್ಕೆ ಬದ್ಧರಾಗಿರಬೇಕು. ದಾಸೋಹ ಈಸ್ ಪ್ರಾಪರ್ ಸೋಷಿಯಲ್ ಡಿಸ್ಟ್ರಿಬ್ಯೂಷನ್. ಪ್ರಾಪರ್ ಸೋಷಿಯಲ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಯುದ್ಧಗಳಾಗೋದಿಲ್ಲ, ಕೋಮುಗಲಭೆಗಳಾಗೋದಿಲ್ಲ, ವರ್ಗಗಳು ಇರೋದಿಲ್ಲ, ಲಿಂಗಭೇದ ಇರೋದಿಲ್ಲ, ವರ್ಗಭೇದ ಇರೋದಿಲ್ಲ, ಜಾತಿ ಭೇದ ಇರೋದಿಲ್ಲ, ಇನ್ನೂ ಇರೋದಿಲ್ಲ. ಪರ್ಫೆಕ್ಟ್. ನೀವು ಏನೇ ಕೇಳಿ ಸಿಸ್ಟಮ್ ಇದೆ ಇಲ್ಲಿ, 100% ಸಿಸ್ಟಮ್ ಇದೆ. ಇದು ಎಷ್ಟು ಸಿಸ್ಟಮ್ ಇದೆ ಅಂದರೆ ಇದು ಸೈನ್ಸು ಇದೆ, ಟೆಕ್ನಾಲಜಿನೂ ಇದೆ ಇದರಲ್ಲಿ. ಅದಕ್ಕೆ ಇದು ಧರ್ಮ ಅಂತ ಕರೀಲಿಕ್ಕೆ ನಾನು ಸ್ವಲ್ಪ ಹೆಸಿಟೇಟ್ ಮಾಡ್ತೇನೆ. ಇದು ಪರ್ಫೆಕ್ಟ್ ಲೈಫ್, ಪರ್ಫೆಕ್ಟ್ ವೇ ಆಫ್ ಲೈಫ್. ಹೌದು, ಪರ್ಫೆಕ್ಟ್ ವೇ ಆಫ್ ಲೈಫ್. ಇದನ್ನು ಯಾರು ಬೇಕಾದ್ರೂ ಬಳಸ್ಕೋಬೋದು. ಶಾಸ್ತ್ರ ಹೆಂಗೆ ಹೇಳ್ತದಂತಾರೆ, ಶಾಸ್ತ್ರಗಳ ಮಾತು ಶಸ್ತ್ರಗಳು ಕೇಳ್ತವೆ. ಭಾರತದಲ್ಲಿ ಯಾವಾಗಲೂ ಶಾಸ್ತ್ರ ಮತ್ತು ಶಸ್ತ್ರಗಳು ಜೊತೆಯಾಗಿಯೇ ಇದ್ದಾವೆ. ಬಸವ ಭಾರತ ಆಗಬೇಕು. ಬಸವ ಭಾರತ ಆದಾಗ ಅದು ನಿಜವಾದಂಥ ಭಾರತ. 770 ಎಲ್ಲಿದೆ ಜಗತ್ತಿನ ಯಾವ ಪಾರ್ಲಿಮೆಂಟ್ನಾಗ 770 ರಿಪ್ರೆಸೆಂಟೇಟಿವ್ ಇದ್ದಾರೆ. ಬಟ್ ಇನ್ ಬಸವಾಸ್ ಪಾರ್ಲಿಮೆಂಟ್ 770. ಕಮ್ಯುನಿಕೇಷನ್ ಇಲ್ದಾಗ ಅಷ್ಟಾಗಿದೆ. ಇದು ಏನಂದ್ರೆ ಇದನ್ನು ಅಪ್ಕೊಳ್ಳೋದೇ ಇರಲಿಕ್ಕೆ ಆಗಲ್ಲ ನಿಮಗೆ. ನಿಮಗೆ ಇದನ್ನು ಯಾವ ಕಾರಣಕ್ಕೆ ತಿರಸ್ಕಾರ ಮಾಡ್ಬೇಕು? ಮನುಷ್ಯನಿಗೆ ನೆಮ್ಮದಿಯನ್ನು ಕೊಡ್ತದೆ. ನೀನು ನಮಾಜ್ ಮಾಡಪ್ಪ, ನೀನು ಚರ್ಚಿಗೆ ಹೋಗು, ನೀನು ಗುರುದ್ವಾರಕ್ಕೆ ಹೋಗು, ನೀನು ಎಲ್ಲಾದರೂ ಹೋಗು. ಆದರೆ ಇಲ್ಲಿ ಬಂದಾಗ ನೀವು ಒಂದೇ ಇರ್ತೀಯ. ವೇದಾಗಮಗಳನ್ನು ಓದುವುದು, ಬಸವಣ್ಣ ಹೇಳ್ತಾರೆ, ವೇದಾಗಮಗಳನ್ನು ಓದುವುದು, ನುಡಿದಂತೆ ನಡೆಯುವುದು. ಪ್ರಾಬ್ಲಮ್ ಇಲ್ಲಿದೆ. ಎಲ್ಲ ಮನುಷ್ಯ ಒಂದ್ಮೇಲೆ ಇರು. ಎಲ್ಲಿದೆ? ಬಡ ಮುಸ್ಲಿಮರು, ಶ್ರೀಮಂತ ಮುಸ್ಲಿಮರು, ಬಡ ಕ್ರಿಶ್ಚಿಯನ್, ಶ್ರೀಮಂತ ಕ್ರಿಶ್ಚಿಯನ್ಸ್ ಇದ್ದಾರೆ, ಬಡ ಲಿಂಗಾಯತರು, ಶ್ರೀಮಂತ ಲಿಂಗಾಯತ ಇದ್ದಾರೆ. ಎಲ್ಲಿದೆ ಧರ್ಮ ಹೇಳ್ರಿ? ಬಡ ಹಿಂದೂಗಳು, ಶ್ರೀಮಂತ ಹಿಂದೂಗಳು ಇದ್ದಾರೆ. ಯಾವ ಧರ್ಮದ? ನೀವು ಅದೇ ಧರ್ಮ ತೊಗೊಳ್ರಿ, ಬಡವರು ಶ್ರೀಮಂತರು ಅದಾರ. ಮನುಷ್ಯ ಒಂದೇ ಆಗಬೇಕಲ್ಲ. ಬಸವಣ್ಣದ್ರು ಹೆಂಗೆ ಬಸವಣ್ಣ ಹೇಳ್ತಾರೆ, ಇಂದಿಂಗೆ ನಾಳಿಂಗೆ ಎಂದಡೆ ನಿಮ್ಮಾನೆ ನಿಮ್ಮ ಪ್ರಮಥ ರಾಣಿ, ನಿಮ್ಮ ರಾಣಿ ವಾಸದಾಣೆ ಕೊಡತು. ಅನ್ನದೊಳಗೊಂದಗಳು, ಹೊನ್ನಿನೊಳಗೊಂದವರಿಗೆ ಯಾವ ರೀತಿಯಾಗಿ ಅವರು ನಿಮಗೆ ಒಂದು ಕಲ್ಪನೆಯನ್ನು ಕೊಡ್ತಾರೆ. ಅದನ್ನು ನಾವು ಸೀರೆ ಅಂದರೆ ಬಟ್ಟೆ, ಸೀರೆಯೊಳಗೊಂದು ಎಳೆಯ ಒಂದು ನೂಲು ಕೂಡ ನಾನು ನಾಳೆಗೆ ಬಯಸೋದಿಲ್ಲ, ಅನ್ನೋದ್ರೊಳಗೆ ಒಂದು ಅಗಳು ನಾಳೆಗೋಸ್ಕರ ಬಯಸೋದಿಲ್ಲ. ಅಂದರೆ ಇಡೀ ಸಮಾಜಕ್ಕೆ ಇದು ಈಕ್ವ್ಯಾಲಿಟಿ. ನಿಮ್ದು ಯಾವುದು ಹೊನ್ನಿನೊಳಗೊಂದು ಹೊರೆ ಇಲ್ಲ, ಒಂದು ಹೊರಗಲ್ಗೆ ಹೆಸ್ತಾರಲ್ಲ, ಒಂದು ಸಣ್ಣ ಕಣ, ನನಗೆ ನಾಳೆದು ಬೇಡ. ಸೀರೆಯೊಳಗೊಂದು ಒಂದು ಎಳೆ ಬಟ್ಟೆ, ಸೀರೆ ಅಂದರೆ ಬಟ್ಟೆ ಇಲ್ಲಿ ಬೇಡ. ಅನ್ನೋದ್ರೊಳಗೆ ಒಂದು ಅಗಳು ನಾಳೆಗೆ ನನಗೋಸ್ಕರ ಬೇಡ. ಅಂದ್ರೆ ಇದು ಏನು ದಾಸೋಹ ಪರಿಕಲ್ಪನೆ ಎಷ್ಟು ವಿಶಾಲ ಅದ. ಇದು ಅಲ್ಟಿಮೇಟ್ ರೀ. ಬಸವ ಫಿಲಾಸಫಿ ಈಸ್ ಅಲ್ಟಿಮೇಟ್. ಸರ್, ಅಲ್ಲಿ ತಾವು ಮೊದಲು ಅಷ್ಟಾವರಣ, ಶಟಸ್ಥಲ, ಪಂಚಾಚಾರ ಮತ್ತು ಶಟಸ್ಥಲ ಒಂದು ಜರ್ನಿ ಹೌದು ಪರಿಪೂರ್ಣ ಆಗಲಿಕ್ಕೆ. ಹೌದು. ಅದರ ಆಧಾರವಾಗಿ ಮತ್ತೆ 3 ಸಿದ್ಧಾಂತಗಳು ನಮ್ಮ ಕಣ್ಮುಂದಿದಾವೆ ಸರ್. ಕಾಯಕ, ದಾಸೋಹ, ಅನುಭವ ಅಥವಾ ಇಷ್ಟಲಿಂಗ. ಇದು ಹೇಗೆ ಅದನ್ನು ಕೋರಿಲೇಟ್ ಮಾಡಿದ್ರು? ಇದು ಏನಂದರೆ ಆ್ಯಕ್ಚುಲಿ ತ್ರಿವಿಧ ದಾಸೋಹ ಅಂತ ಹೇಳ್ತೇವೆ. ತ್ರಿವಿಧ ಈ ತ್ರಿವೇದದ ಯಾವುದಿದೆ, ಇದು ಭಾಳ ಎಲ್ಲವೂ ಇಂಟಿಗ್ರೇಟೆಡ್ ಇದೆ. ಈ ಗುರು ಲಿಂಗ ಜಂಗಮ ಅಂತೇವೆ ತ್ರಿವಿಧದಲ್ಲಿ. ಇದಕ್ಕೆ ತ್ರಿವಿಧ ದಾಸೋಹ ಅಂತೇವೆ. ಗುರು ಲಿಂಗ ಜಂಗಮ ಈ ದಾಸೋಹದಲ್ಲಿ 3 ಪ್ರಕಾರ ಇದ್ದಾವೆ. ಗುರು ಅಂದರೆ ಜ್ಞಾನಕ್ಕೋಸ್ಕರ ನಾನು ಆರಂಭವ ಮಾಡುವೆನೆಯ ಗುರು ಪೂಜೆಗೆಂದು ಹೇಳ್ತಲ್ಲ, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನೆಯ ಜಂಗಮ ದಾಸೋಹಕ್ಕೆಂದು. ಅಂದರೆ ದಾಸೋಹ 3 ಪ್ರಕಾರ ಇದೆ. ಒಂದು ಜ್ಞಾನಕ್ಕೋಸ್ಕರ, ನಾವೇನು ಮಾಡ್ತೇವೆ ಜಗತ್ತಿನೊಳಗೆ ನಾವು, ಅದು ಜ್ಞಾನ. ಆಮೇಲೆ ಎರಡನೇದು ಲಿಂಗ ಅಂದರೆ ತತ್ವಬದ್ಧವಾಗಿರಬೇಕು, ಜ್ಞಾನಬದ್ಧವಾಗಿರಬೇಕು, ಸಮಾಜಬದ್ಧವಾಗಿರಬೇಕು. ಸಮಾಜಬದ್ಧ ಅದು ಜಂಗಮ ಅಂದರೆ ಸಮಾಜ.
ಎಂಟು ಅರ್ಥ ಇದ್ದಾವೆ. ಇಲ್ಲಿ ಜಂಗಮ ಅಂದರೆ ಸಮಾಜ. ನಾವು ಸಮಾಜಕ್ಕೆ ಬದ್ಧರಾಗಿರಬೇಕು, ಜ್ಞಾನಕ್ಕೆ ಬದ್ಧರಾಗಿರಬೇಕು, ತತ್ವಕ್ಕೆ ಬದ್ಧರಾಗಿರಬೇಕು. ಗುರುಲಿಂಗ ಜಂಗಮ ಇದಾಯಿತು. ಆಮೇಲೆ ಕಾಯಕ ಪ್ರಸಾದ ದಾಸೋಹ, ಇವು ಮೂರು ಭಾಳ ಮುಖ್ಯವಾದವು. ಕಾಯಕ ಅಂದರೆ ಪ್ರೊಡಕ್ಷನ್, ಪ್ರಾಪರ್ ಪ್ರೊಡಕ್ಷನ್, ಉದ್ದಂಡ ವೃತ್ತಿ ಕಾಯಕವಲ್ಲ. ನಾವು ಸರಾಯಿ ಫ್ಯಾಕ್ಟ್ರಿ ತೆಗೆದಂದ್ರೆ ಕಾಯಕ ಅಲ್ಲ. ಕಾಯಕ ಇಸ್ ನಾಟ್ ವರ್ಕ್. ಯಾವುದೇ ವರ್ಕಿಗೆ ನೀವು ಜನರಲ್ ಅಂತೀರಿ. ಕಾಯಕ ಈಸ್ ಹ್ಯಾವಿಂಗ್ ರೆಸ್ಪಾನ್ಸಿಬಿಲಿಟಿ, ಇದಕ್ಕೆ ಜವಾಬ್ದಾರಿ ಇದೆ. ಕಾಯಕ ನಾವು ಇಂಥದ್ದು ಮಾಡ್ಬೇಕಂದ್ರೆ ಅದು ನಿಸರ್ಗಕ್ಕೆ ಹಾನಿಯಾಗಬಾರ್ದು, ಮಾನವ ಕುಲಕ್ಕೆ ಹಾನಿಯಾಗಬಾರ್ದು, ಮತ್ತು ವ್ಯಕ್ತಿಗೆ ಹಾನಿಯಾಗಬಾರ್ದು. ಇದು ಕಾಯಕ. ನಾವು ಏನು ಮಾಡ್ತೇವಲ್ಲ ಅದರಿಂದ ನಿಸರ್ಗ ಹಾಳಾಗಬಾರ್ದು, ನಮ್ಮ ಶರೀರ ಹಾಳಾಗಬಾರ್ದು, ನಮ್ಮ ಸಮಾಜ ಹಾಳಾಗಬಾರ್ದು. ಉದ್ದಂಡ ವೃತ್ತಿ ಕಾಯಕವಲ್ಲ, ಚನ್ನಬಸವಣ್ಣವ್ರು ಹೇಳ್ತಾರೆ. ದಿಸ್ ಈಸ್ ಕಾಲ್ಡ್ ಪ್ರಾಪರ್ ಪ್ರೊಡಕ್ಷನ್. ಇದು ಬಸವ ಎಕನಾಮಿಕ್ಸ್ ಇದೆ. ಕಾಯಕ ಪ್ರಸಾದ್ ದಾಸೋಹ ಎಕನಾಮಿಕ್ಸ್ ಆಫ್ ಬಸವಣ್ಣ. ಪ್ರಾಪರ್ ಪ್ರೊಡಕ್ಷನ್. ಪ್ರಸಾದ ಅಂದ್ರೇನು? ನಾವು ಎಲ್ಲವನ್ನೂ ಜಗತ್ತಿನಲ್ಲಿ ಪ್ರಸಾದ ಕಾಯವ ಕೆಡಿಸಲಾಗದು. ಇವನ್ ನಮ್ಮ ಶರೀರ ಪ್ರಸಾದ ಇದೆ. ಇದಕ್ಕಿನ್ನು ಪ್ರಸಾದ ಏನು ಹೇಳ್ತಾರಂದರೆ ಗಿಫ್ಟ್ ಆಫ್ ಗಾಡ್ ಅಂತ. ಪ್ರಸಾದ ಅಂದರೆ ಗಿಫ್ಟು. ಈ ಪ್ರಸಾದ ಏನಿದೆಯಲ್ಲ ಅದನ್ನು ದೇವರ ಕಾಣಿಕೆ ಇರೋದರಿಂದ ಅದನ್ನು ಸರಿಯಾಗಿ ಬಳಸಬೇಕು. ನೀವು ಸಮುದ್ರದ ನೀರನ್ನು ಹಾಳು ಮಾಡೋ ಹಾಗಿಲ್ಲ, ಇದು ಬಸವಣ್ಣ ತತ್ವ. ನದಿಯ ನೀರನ್ನು ಹಾಳು ಮಾಡೋ ಹಾಗಿಲ್ಲ, ಅದು ಪ್ರಸಾದ ಇದೆ. ಭೂಮಿಯನ್ನು ಹಾಳು ಮಾಡುವಂಗಿಲ್ಲ, ಭೂಮಿಯನ್ನು ಬರಡು ಮಾಡುವಂಗಿಲ್ಲ. ಏನೋ ನಮಗೆ ಹಕ್ಕಿಲ್ಲ, ಅದಕ್ಕೆ ಭೂಮಿಯನ್ನು ಹಾಳು ಮಾಡುವಂಗೆ ಏನನ್ನೂ ಹಾಳು ಮಾಡದೇ ಇರೋದೇ ಪ್ರಸಾದ ತತ್ವ. ಆಮೇಲೆ ಅದಕ್ಕೆ ನಾವು ಪ್ರಾಪರ್ ಯುಟಿಲಿಟಿ ಅಂತೇವೆ. ಪ್ರಾಪರ್ ಪ್ರೊಡಕ್ಷನ್, ಪ್ರಾಪರ್ ಯುಟಿಲಿಟಿ. ಪ್ರಸಾದ ಪ್ರಾಪರ್ ಯುಟಿಲಿಟಿ ಇನ್ ಬಸವ ಎಕನಾಮಿಕ್ಸ್. ಆಮೇಲೆ ಮುಂದೆ ಕಾಯಕ ಪ್ರಸಾದ ದಾಸೋಹ. ದಾಸೋಹ ಈಸ್ ಪ್ರಾಪರ್ ಸೋಷಿಯಲ್ ಡಿಸ್ಟ್ರಿಬ್ಯೂಷನ್. ಪ್ರಾಪರ್ ಸೋಷಿಯಲ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಯುದ್ಧಗಳಾಗೋದಿಲ್ಲ, ಕೋಮಗಲಭೆಗಳಾಗೋದಿಲ್ಲ, ವರ್ಗಗಳು ಇರೋದಿಲ್ಲ, ಲಿಂಗಭೇದ ಇರೋದಿಲ್ಲ, ವರ್ಗಭೇದ ಇರೋದಿಲ್ಲ, ಜಾತಿ ಭೇದ ಇರೋದಿಲ್ಲ, ಇನ್ನೂ ಇರೋದಿಲ್ಲ. ಪರ್ಫೆಕ್ಟ್ ಪ್ರಾಪರ್ ಪ್ರೊಡಕ್ಷನ್, ಪ್ರಾಪರ್ ಯುಟಿಲಿಟಿ, ಪ್ರಾಪರ್ ಸೋಷಿಯಲ್ ಡಿಸ್ಟ್ರಿಬ್ಯೂಷನ್. ಇದು ಬಸವಣ್ಣವ್ರ ಎಕನಾಮಿಕ್ಸ್ ಇದೆ. ಇದಕ್ಕೆ ಮೈಂಡ್ ಪ್ರಿಪೇರ್, ಜ್ಞಾನ ಇರಬೇಕು, ಮೌಲ್ಯಗಳಿರಬೇಕು, ಲಿಂಗತತ್ವ. ಆಮೇಲೆ ಸಮಾಜ ಪ್ರಜ್ಞೆ ಇರಬೇಕಲ್ಲ, ಜಂಗಮ ತತ್ವ. ಗುರು ಲಿಂಗ ಜಂಗಮ. ಈ ತ್ರಿವಿಧ ದಾಸೋಹಿಗಳು ಇದನ್ನು ಪ್ರಾಪರ್ ಪ್ರೊಡಕ್ಷನ್, ಪ್ರಾಪರ್ ಯುಟಿಲಿಟಿ, ಪ್ರಾಪರ್ ಸೋಷಿಯಲ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇಂಟರ್ಲಿಂಕ್ಡ್ ಇದ್ದಾವೆ. ನೀವು ಏನನ್ನು ಕೇಳಿ ನಿಮ್ಗೆ ಸೈನ್ಸ್ ಇದೆ ಇಲ್ಲಿ, ನೀವು ಏನೇ ಕೇಳಿ ಸಿಸ್ಟಮ್ ಇದೆ ಇಲ್ಲಿ. 100% ಸಿಸ್ಟಮ್ ಇದೆ. ಇದು ಎಷ್ಟು ಸಿಸ್ಟಮ್ ಇದೆ ಅಂದರೆ ಇದು ಸೈನ್ಸು ಇದೆ, ಟೆಕ್ನಾಲಜಿನೂ ಇದೆ ಇದರಲ್ಲಿ. ಅದಕ್ಕೆ ಇದು ಧರ್ಮ ಅಂತ ಕರೀಲಿಕ್ಕೆ ನಾನು ಸ್ವಲ್ಪ ಹೆಸಿಟೇಟ್ ಮಾಡ್ತೇನೆ. ಇದು ಪರ್ಫೆಕ್ಟ್ ಲೈಫ್, ಪರ್ಫೆಕ್ಟ್ ವೇ ಆಫ್ ಲೈಫ್. ಹೌದು, ಪರ್ಫೆಕ್ಟ್ ವೇ ಆಫ್ ಲೈಫ್. ಇದನ್ನು ಯಾರು ಬೇಕಾದ್ರೂ ಬಳಸ್ಕೋಬೋದು. ಇದು ಸೈನ್ಸ್ ಅದ. ಮತ್ತು ಇದನ್ನು ಮಿಸ್ಲೀಡ್ ಮಾಡೋದು, ಇದು ಅಲ್ಲಿಂದ ತಂದಿದ್ದು, ಇವ್ರು ಏನು ಮಾಡಿದ್ರು ನೋಡ್ರಿ, ಇಂಥ ಒಂದು ಜಗತ್ತಿನಾಗಿರಲಾರ್ದು ಒಂದು ಹೊಸ ಸಮಾಜವನ್ನು, ಒಂದು ಶರಣ ಸಂಕುಲವನ್ನು ತಯಾರು ಮಾಡಿದಾಗ ಇಲ್ಲಿಯ ಪಟ್ಟಭದ್ರ ಹಿತಾಸಕ್ತಿಗಳು ಭಾಳ ಅಳಗಾಡ್ಬಿಟ್ಟು ಅವ್ರು ಎಷ್ಟು ಶೇಕಾಗಿ ಹೋಗ್ಬಿಟ್ರು ಅಂದರೆ ಈ ಧರ್ಮ ಸಿಂಹಾಸನವೂ ಅಳಗಾಡ್ತು, ರಾಜಸಿಂಹಾಸನವೂ ಅಳಗಾಡ್ತು. ಶಾಸ್ತ್ರಗಳು ಹೇಳ್ದಂಗೆ ಕೇಳೋದು. ಈ ಶಾಸ್ತ್ರಗಳು ಇದೆಲ್ಲದಕ್ಕೂ ವಿರುದ್ಧವಾಗಿದ್ದು. ಶಾಸ್ತ್ರಗಳ ಮಾತು ಕೇಳೋದು ಸರ್ವೈವಲ್ ಕ್ವಶನ್ ಆಯಿತು ಇಬ್ಬರಿಗೂ. ರಾಜ ಸಿಂಹಾಸನಕ್ಕೂ ಆಯಿತು, ಧರ್ಮ ಸಿಂಹಾಸನಕ್ಕೂ ಆಯಿತು. ಧರ್ಮ ಸಿಂಹಾಸನ ಅಂದ್ರೆ ಶೋಷಣೆಯ ಧರ್ಮ ಸಿಂಹಾಸನ, ಮನುಧರ್ಮ ಸಿಂಹಾಸನ, ರಾಜಧರ್ಮ ಸಿಂಹಾಸನ. ರಾಜಧರ್ಮ ಅಂದರೆ ಏನು? ಚಾತುರ್ವರ್ಣ್ಯವನ್ನು ಜೀವಂತವಾಗಿಡೋದು ರಾಜಧರ್ಮ. ಚಾತುರ್ವರ್ಣ ಪದ್ಧತಿಯನ್ನು, ಶೋಷಣೆಯ ಪದ್ಧತಿಯನ್ನು, ಸುಲಿಗೆ ಪದ್ಧತಿ, ಅದಕ್ಕೆ ರಾಜಧರ್ಮ ಅಂತಾರೆ. ನೀವು ಮನುಸ್ಮೃತಿ ಹೋದ್ರೆ ಗೊತ್ತಾಗ್ತದೆ. ರಾಜಧರ್ಮ ಅಂದರೆ ಇಲ್ಲಿ ವರ್ಣಸಂಕರ ಆಯ್ತಲ್ಲ ಅವ್ರ ಪ್ರಕಾರ. ಸರ್, ಹತ್ಯಾಕಾಂಡ. ಇಲ್ಲ, ವರ್ಣಸಂಕರ ಅಂದರೆ ಮೊದಲು ಮದುವೆ ಆಯಿತು. ಈ ಮದುವೆ ಅವ್ರಿಗೆ ವರ್ಣಸಂಕರ ಆಯಿತು, ನಮಗೆ ಅದು ಲಿಂಗವಂತರ ಮದುವೆ ಆಯಿತು. ಶರಣರಿಗೆ ಅದು ಲಿಂಗವಂತರ ಮದುವೆ.
ಅಲ್ಲಿ ಬ್ರಾಹ್ಮಣ ಕನ್ಯೆ, ಅದಕ್ಕೆ ವಿಲೋಮ ವಿವಾಹ ಅಂತಾರೆ. ಹಾಂ, ಬ್ರಾಹ್ಮಣ ಕನ್ಯೆ, ಆಮೇಲೆ ದಲಿತ ವರ, ಇದು ವಿಲೋಮ. ಇದು ಭಯಂಕರ ಅವರಿಗೆ ಸಿಟ್ಟು ಬಂದುಬಿಡ್ತದೆ. ಈಗ ದಲಿತ ಕನ್ಯೆ ಬ್ರಾಹ್ಮಣಕ್ಕೆ ಇದ್ರೆ ಆಗ್ತಿದ್ದಿಲ್ಲ. ಹಾಂ, ಅವರು ಟಾಲ್ರೇಟ್ ಮಾಡ್ಕೋತಾರೆ. ಇಲ್ಲಿ ಹಿಂಗಿತ್ತು. ಒಂದು ಬ್ರಾಹ್ಮಣ ಕನ್ಯೆ ಒಬ್ಬ ಅಸ್ಪೃಶ್ಯನಿಗೆ ಮದುವೆ ಆಗೋದಂದರೆ ವರ್ಣಸಂಕರ ಆಯಿತು. ರಾಜಧರ್ಮನೇ ಪಾಲಿಸ್ತಾ ಇಲ್ಲ. ಆ ರಾಜಧರ್ಮದ ಏನು ಇದು ಅದ ಲಾ ಪ್ರಕಾರ ಅವ್ರು ಮಾಡ್ತಾರೆ ಅದನ್ನು. ಇದು ರಾಜಧರ್ಮದ ಪ್ರಕಾರ ಶರಣಧರ್ಮದ ನಿರ್ಣಯ ತಪ್ಪು. ಹಾಂ, ಇದು ರಾಜಧರ್ಮ ಅಂದ್ರೆ ಏನು? ಚಾತುರ್ವರ್ಣವನ್ನು ಸೇಫ್ಗಾರ್ಡ್ ಮಾಡೋದೇ ರಾಜನ ಪ್ರಥಮ ಕರ್ತವ್ಯ. ಇದನ್ನು ಲೀಗಲ್ ಪಾಯಿಂಟ್ ಇಡ್ತಾರೆ ಅವರು. ಶಾಸ್ತ್ರ ಹೆಂಗೆ ಹೇಳ್ತದಂತಾರೆ, ಶಾಸ್ತ್ರಗಳ ಮಾತು ಶಸ್ತ್ರಗಳು ಕೇಳ್ತವೆ. ಭಾರತದಲ್ಲಿ ಯಾವಾಗಲೂ ಶಾಸ್ತ್ರ ಮತ್ತು ಶಸ್ತ್ರಗಳು ಜೊತೆಯಾಗಿಯೇ ಇರ್ತವೆ. ಓನ್ಲಿ ಬಸವ ತತ್ವ, ಬಸವ ಭಾರತ ಆಗಬೇಕು. ಬಸವ ಭಾರತ ಆದಾಗ ಅದು ನಿಜವಾದಂಥ ಭಾರತ. ಬಸವ ಭಾರತ ಆಗಬೇಕು, ಶರಣರ ಭಾರತ ಆಗಬೇಕು. ಅದೇ ಬಸವ ಭಾರತ, ಶರಣರ ಭಾರತ. ಶರಣರ ಭಾರತ ಅಂದ್ರೆ ದುಡಿಯೋ ಜನರ ಭಾರತ. ಇಡೀ ಜಗತ್ತೇ ಬಸವ ಭಾರತ ಆಗಬೇಕು. ಇಡೀ ಜಗತ್ತೇ ದುಡಿಯುವ ಜನರ, ಇಡೀ ಜಗತ್ತೇ ಬಸವ ತತ್ವದ ಮೇಲೆ ನಿಲ್ಲಬೇಕು. ಅಂದರೆ ದುಡಿಯುವ ಜನರ ತತ್ವದ ಮೇಲೆ ಜಗತ್ತು ನಿಲ್ಲಬೇಕು. ದ ವರ್ಲ್ಡ್ ಬಿಲಾಂಗ್ಸ್ ಟು ವರ್ಕಿಂಗ್ ಕ್ಲಾಸ್. ಇದನ್ನು ಫಸ್ಟ್ ಯಾರು ಡಿಕ್ಲೇರ್ ಮಾಡಿದ್ರು? ಕಟ್ಟ ಕಡೆ ಮನುಷ್ಯನನ್ನು ಮೊಟ್ಟ ಮೊದಲು ಯಾರು ಗುರುತಿಸಿದ್ರು? ಬರೇ ಒಂದು ಕರುಣೆಯಿಂದ ಗುರುತಿಸೋದಲ್ಲ, ಸೋಷಿಯಾಲಜಿಯಿಂದ, ಸೈಕಾಲಜಿಯಿಂದ, ಎಕನಾಮಿಕ್ಸ್ ಮೂಲಕ, ಆಂಥ್ರೋಪಾಲಜಿ ಮೂಲಕ, ನೇಚರ್ ಮೂಲಕ, ಹಿಂಗೆ ಗುರುತಿಸಿ ಬಸವಣ್ಣ. ಅದಕ್ಕೆ ನಾನು ಈಸ್ ಲೀಡರ್ ಆಫ್ ದಿ ವರ್ಲ್ಡ್. ಜಗಜ್ಯೋತಿ ಯಾಕಂತೇವೆ? ಲಿಂಗಾಯತರ ಜ್ಯೋತಿ ಅಂತೇವ? ಇಲ್ಲ. ಏನು ಭಾರತ ಜ್ಯೋತಿ ಅಂತೇವ, ಕರ್ನಾಟಕ ಜ್ಯೋತಿ ಅಂತೇವ, ಜಗಜ್ಯೋತಿ ಅಂತೇವೆ. ಲೈಟ್ ಆಫ್ ದ ವರ್ಲ್ಡ್. ಸುಮ್ಮನೆ ಹೇಳಿಲ್ಲ, ಇದು ಇದೆ. ಅದು ಸುಮ್ಮನೆ ಕಲ್ಪನೆ ಅಲ್ಲ. ಇದಕ್ಕೆ ಲಿಂಗಾಯತರು ಈ ಫಿಲಾಸಫಿನ ಇಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ದ ವರ್ಲ್ಡ್ ವಿಲ್ ಟೇಕ್ ದಿಸ್. ಇದು ಒಂದು ದೀಪಸ್ತಂಭ ಇಲ್ಲಿದೆ. ಅನುಭವ ಮಂಟಪ ಅದಕ್ಕೊಂದು ದೀಪಸ್ತಂಭ. ಜಗತ್ತಿನ ದೀಪಸ್ತಂಭ, ಜಗತ್ತಿನ ಜನಸಾಗರದ ದೀಪಸ್ತಂಭ ಆಗುತ್ತೆ ಸರ್. ಅದಕ್ಕೆ ಬೇಕಾಗಷ್ಟು ಕೋಟಿಗಟ್ಟಲೆ ಹಣ ವ್ಯಯ ಆದರೂ ಕೂಡ ಏನು ಹಣ ಏನೂ ಅಲ್ಲ. ನಥಿಂಗ್. 650 ಕೋಟಿ. ಓಕೆ, ಇನ್ನೊಂದಿಷ್ಟು ಮಾಡಿರಿ 1000 ಕೋಟಿ. 1000 ಕೋಟಿ ನಥಿಂಗ್ ಟು ದ ವೆಲ್ಫೇರ್ ಆಫ್ ವರ್ಲ್ಡ್. ಮತ್ತೆ ಇದು ವೇಸ್ಟ್ ಅಲ್ಲ. ಇಟ್ಸ್ ಲೈಕ್ ಎ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್. ಹೌದು, ಇದು ವೇಸ್ಟ್ ಹೆಂಗಂತೀರ? 1000 ಕೋಟಿ ಆಗಲಿ, ಇದು ಸ್ಥಾವರ ಅಲ್ಲ. ಇದು ವೇಸ್ಟ್ ಆಗಿರುವಂಥ ಒಂದು ಸ್ಥಾವರ ಅಲ್ಲ, ಅದು ಲೈವ್ ಇದೆ. ಅದಕ್ಕೆ ಸ್ಥಾವರ ಅನ್ನೋದು, ಅದಕ್ಕೆ ನಾನು ಹೇಳೋದು, ಬಸವಣ್ಣ ಸ್ಥಾವರ ಜಂಗಮ ಒಂದೇ ಎಂಬೆ ಅನ್ನೋದು ಹೇಳ್ತಾರಲ್ಲ. ಯಾಕೆ ಹೇಳ್ತಾರೆ? ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಇನ್ನೊಂದು ವಚನದಾಗ ಏನು ಹೇಳ್ತಾರೆ? ಸ್ಥಾವರ ಜಂಗಮ ಒಂದೇ ಎಂಬೆ. ಇದು ಸ್ಥಾವರ ಅಲ್ಲ, ಯಾಕಂದರೆ ಇದರೊಳಗೆ ಒಂದು ಜಂಗಮ ತತ್ವ ಇದೆ. ಮ್ಯಾಟರ್ ಆ್ಯಂಡ್ ಎನರ್ಜಿ ಹೇಳಂಗಿಲ್ಲ, ಮ್ಯಾಟರ್ ಆ್ಯಂಡ್ ಎನರ್ಜಿ. ಸರ್, ಅದಕ್ಕೆ ತಾವು ಅಲ್ಲಿ ಇದ್ರದ್ದು ಮೊದಲನೇ ಸಮಿತಿಗೆ ಇದ್ದರೆ, ಆಮೇಲೆ ಮುಂದೆ ಹೇಗಿರಬೇಕು ಕಲ್ಯಾಣ ಮಂಟಪ, ಇದು ಅನುಭವ ಮಂಟಪ ಅನ್ನೋದಕ್ಕೆ ಈ ಸಮಿತಿಯಲ್ಲೂ ತಾವು ಕ್ರಿಯಾಶೀಲವಾಗಿ. ನಾನು ಯಾವಾಗಲೂ ಪ್ಲೀಡ್ ಮಾಡೋದು ಇಂಥದ್ದೇ ಪ್ಲೀಡ್ ಮಾಡಿದ್ದೀನಿ. ಬಟ್ ಐ ಆಮ್ ವೆರಿ ಹ್ಯಾಪಿ. ನಮ್ಮ ಎಲ್ಲ ಗೆಳೆಯರು ಎಲ್ಲರೂ ತುಂಬ ಕನ್ಸರ್ನ್, ಒಂದು ಕಾಳಜಿ ಇದ್ದವರು ಇದ್ದಾರೆ. ನಾನೇ ಹೇಳಿದ್ದೀನಿ ಅಂತ ನಾನು ಹೇಳೋದಿಲ್ಲ, ಬಟ್ ಸತ್ಯವನ್ನು ಒಪ್ಕೊಂಡಿದ್ದಾರೆ ಅವರು. ಭಾಳ ಪೇಷನ್ಸ್, ತುಂಬ ನಾವು ಏನೇ ಹೇಳಿದ್ರೂ ಕೂಡ ಸಮೂಹ ಜ್ಞಾನದಿಂದ ನಾವು ಹೇಳ್ತಿರ್ತೇವೆ. ಯಾಕಂದರೆ ಬಸವಣ್ಣ ಕಲಿಸಿ ಸಮೂಹ ಜ್ಞಾನ. ನೋಡಿ, ಎಲ್ಲ ಧರ್ಮದಲ್ಲಿ ಒಬ್ಬೊಬ್ಬರೇ ಧರ್ಮಸ್ಥಾಪಕರು ಇದ್ದಾರೆ. ಇಲ್ಲಿ 770 ಜನ ಇದ್ದಾರಲ್ಲ. ಲೀಡರ್ಶಿಪ್ ಅನ್ನೋದಿಲ್ಲ, ಗಣ ಡಿಸೆಂಟ್ರಲೈಸ್ಡ್. ಇದು ಅಮರ ಗಣಗಳು 770, ಆಲ್ ಕ್ರಾಸ್ ಸೆಕ್ಷನ್ ಆಫ್ ಸೊಸೈಟಿ ಲೀಡರ್ಸ್. ಲೈಕ್ ಅವರ್ ಮಾಡರ್ನ್ ಪಾರ್ಲಿಮೆಂಟ್. ಬಿಯಾಂಡ್ ದ್ಯಾಟ್. ಎಸ್, ಬಿಯಾಂಡ್. 770 ಎಲ್ಲಿದೆ? ಜಗತ್ತಿನ ಯಾವ ಪಾರ್ಲಿಮೆಂಟ್ನಾಗ 770 ರಿಪ್ರೆಸೆಂಟೇಟಿವ್ ಇದ್ದಾರೆ. ಬಟ್ ಇನ್ ಬಸವಾಸ್ ಪಾರ್ಲಿಮೆಂಟ್ 770.
ಅಷ್ಟಿದ್ದು ಆಮೇಲೆ ಇದು ಏನು ಅವ್ರದ್ದು ಘನತೆ ಅಂಥದ್ದು. ಒಂದು ವಚನ ಹೊರಗೆ ಬರಬೇಕಾದ್ರೆ ಎಷ್ಟು ಮೂಸೆಯಲ್ಲಿ ಐದು ಬರ್ತಾವೆ ಗೊತ್ತವು. ಪ್ರೊಸೆಸ್ ದೊಡ್ಡ ಪ್ರೊಸೆಸ್ ಇದೆ. ಅವು ಸುಮ್ಮನೆ ಬಂದಿಲ್ಲ ನೋಡಿ ಸರ್. ನಮಗೆ ಶರಣರದಾರೆ, ವಚನಗಳನ್ನ ಸಾಕ್ಷಿಯಾಗಿ ಇಟ್ಟೋಗಿದ್ದಾರೆ. 25,000ವರೆಗೆ ವಚನಗಳಿದ್ದಾವೆ. ಇದ್ದಾವೆ. ಬಟ್ ಏನು ಮಾಡಿದ್ದಾರೆ ಇವರು ಭಾಳ ಹಾಳು ಮಾಡಿದ್ದಾರೆ. 15ನೇ ಶತಮಾನದಿಂದ ಭಾಳ ಪ್ರಕ್ಷಿಪ್ತ ವಚನಗಳನ್ನು ಸೇರಿಸಿದ್ದಾರೆ, ಶಬ್ದಗಳನ್ನು ತೆಗೆದಿದ್ದಾರೆ. 500 ವರ್ಷಗಳಿಂದ ನಿರಂತರವಾಗಿ ವಚನಗಳ ಮೇಲೆ ದಾಳಿ ನಡೆದಿದೆ. ಇವರೆಲ್ಲ ಸೇರಿಸ್ಕೊಂಡು ಇದು 10,000 ವಚನಗಳು 12ನೇ ಶತಮಾನದ ನಂತರ. ಆವಾಗ ಸಿಕ್ಕಿದ್ದು 15,000ದಷ್ಟು ವಚನಗಳು. ಈ ಕಡೆ ಏನು ನೋಡಿ, ಯಾವಾಗ 12ನೇ ಶತಮಾನದ ವಚನಕಾರರಲ್ಲಿ 90% ಜನ SC ST OBC ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಮಹಿಳೆಯರು ಬಂದಿದ್ದಾರೆ. 33 ಸಿಕ್ಕಿದೆ. ಎಷ್ಟು ಜನ ಇದ್ರೂ ಗೊತ್ತಿಲ್ಲ. 33 ಈಗ ಸಿಕ್ಕಿದ್ದಾವೆ ಮಹಿಳೆಯರು. ತದನಂತರ ಒಬ್ಬ ಮಹಿಳೆಯು ವಚನಕಾರ್ತಿಯಾಗಿ ಸಿಕ್ಕಿಲ್ಲ. ಒಬ್ಬ SC ST OBC ಮ್ಯಾನು ವಚನಕಾರನಾಗಿ ಸಿಕ್ಕಿಲ್ಲ. ಮುಂದೆ ಮಠದ ಪ್ರಾಡಕ್ಟ್ ಆಗಿದ್ದವು. ಅದಕ್ಕೆ ನಾನು 12ನೇ ಶತಮಾನದ ವಚನಗಳೇ. ಅದರಲ್ಲಿ ಏನು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸೇರಿಸ್ಬಿಟ್ಟಿದ್ದಾರೆ. ಎಲ್ಲ ಹೀಗೆ ವಚನಗಳ ಪರಿಷ್ಕರಣೆನೂ ಆಗಬೇಕು, ಭಾಳ ಆಗಬೇಕು. ವಚನ ತತ್ವ ಇಟ್ಕೊಂಡು ಆ ವರೆಗಲ ಮೇಲೆ ವಚನಗಳನ್ನು ಇಟ್ಕೋಬೇಕು. ಇವರೆಲ್ಲರೂ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಯೂನಿವರ್ಸಿಟಿ ಮಂದಿ ಏನು ಮಾಡಿದ್ದಾರೆ, ಇವರೆಲ್ಲನೂ ನಾ ಅವ್ರಿಗಿಂತಲೂ ಜಾಸ್ತಿ ಮಾಡಿದೆ, ಇವ್ರಿಗಿಂತಲೂ ಜಾಸ್ತಿ ಮಾಡಿದೆ. ಜಾಸ್ತಿ ಮಾಡಲಂಗೆ ಬೇಕಾಗಿಲ್ಲ. ಯಾವ ಅತ್ಯಂತ ನಿಖರವಾಗಿದ್ದಾವೆ ಮತ್ತು ಅದ್ರಾಗ ಇವ್ರು ಹೆಂಗೆ ಸೇರಿಸಿ ಎಲ್ಲ ತೆಗೆದು ಪಾಠಾಂತರಗಳಿದೆ. ಒಂದೊಂದು ವಚನಕ್ಕೆ 10-20 ಪಾಠಾಂತರಗಳಿದ್ದಾವೆ. ಬರೀ ಜನಪ್ರಿಯ ಆವೃತ್ತಿಯಿಂದ ವಚನಗಳು ಜೀವಂತ ಉಳಿಯೋದಿಲ್ಲ. ನಾವೇನು ಯಾರು ಕೇಳ್ತಾರೋ ನಾವು ಹೇಳ್ತೇವೆ. ನಮಗೆ ವಿದ್ವತ್ ಸಂಪುಟಗಳು ಬೇಕಾಗಿದ್ದಾವೆ. ಆ ವಿದ್ವತ್ ಸಂಪುಟಗಳಿಂದ ಈ ಒಂದು ವಚನಕ್ಕೆ 100 ಪಾಠ ಅಂತಿದ್ರು ಕೆಳಗಡೆ ಬರಬೇಕು. ಯಾವ ಶಬ್ದ ಇಲ್ಲಿ ಬೇರೆ ಬೇರೆ ಆಗಿದೆ ಎಲ್ಲ ಕೆಳಗಡೆ ಬರ್ತದೆ. ಆ ರೀತಿಯಾದ ವಿದ್ವತ್ ಕೃತಿಗಳು ನಮ್ಗೆ ಬೇಕಾಗಿದೆ. ಆಮೇಲೆ ಯಾವ ವಚನ ಸೇರಿಸಿದ್ದಾರೆ ಗೊತ್ತಾಗ್ತದೆ ನಿಮಗೆ. ವಚನಗಳು ಹೇಳ್ತವೆ, ನಾ ಇದು ಅಲ್ಲ ಅಂತ ಹೇಳ್ತವೆ. ಈ ಶಬ್ದ ಸೇರಿಸ್ಯಾರ ನನ್ನ ಇದ್ರೊಳಗೆ ಅಂತ ಹೇಳ್ತಾವೆ. ನಾವು ಆ ವಚನಗಳು ಕೂಡ ಮಾತಾಡೋದಿಲ್ಲಲ್ಲ. ವಚನಗಳ ಜೊತೆ ಮಾತಾಡೋದನ್ನು ನಾವು ರೂಢಿಸ್ಕೊಳ್ಬೇಕು. ವಚನಗಳು ಮಾತಾಡ್ರೆ ಎಲ್ಲ ಹೇಳ್ತಾವೆ. ಎಲ್ಲಿ ಮೋಸ ಮಾಡಿದಾರೆ ಹೇಳ್ತಾವೆ. ಅವು ಪ್ರಕ್ಷಿಪ್ತವಾಗಿ ನಾವು ಅಲ್ಲ ಸುಮ್ಮನೆ ತಂದು ಸೇರ್ಯಾರ ಅಂತ ಹೇಳ್ತಾವೆ. ಎಲ್ಲ ಹೇಳ್ತಾವೆ. ವಿ ಮಸ್ಟ್ ಲರ್ನ್ ಹೌ ಟು ಟಾಕ್ ಟು ವಚನಸ್. ವಚನಗಳೊಳಗಡೆ ಮಾತನಾಡೋದನ್ನು ಮೊದಲು ಕಲಿಬೇಕು. ಅದು ಮಾಡ್ತಾ ಇಲ್ಲ ಸರ್. ಭಾಳ ಅರ್ಥಗರ್ಭಿತವಾದ ಮಾತುಗಳನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಆಶಯಗಳು, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಈ ಮಾರ್ಗಗಳ ಮೂಲಕ ವಚನಗಳನ್ನು ಓದುವ ಕ್ರಮವನ್ನು ತಾವು ವಿಭಿನ್ನವಾಗಿ ಹೇಳಿ ಅದಕ್ಕೆ ನೀವು ಕಟ್ಟುವಂಥ ಅನುಭವ ಮಂಟಪ ಹೇಗೆ ಸಾಕ್ಷಿಯಾಗ್ತದೆ ಅನ್ನೋದು ಹೇಳಿದ್ರಿ. ತಮ್ಮ ಈ ಒಂದು ವಿಸ್ತಾರ ನೋಟಕ್ಕೆ ವಚನ TV ಪರವಾಗಿ ಅನಂತ ಶರಣಾರ್ಥಿಗಳು. ಶರಣಾರ್ಥಿ.